ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆಂದು ನಮಗೆ ಗೊತ್ತದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರ ಸಂಕಲ್ಪದ ಮೇಲೆಗೆ ಕರೆಯಲ್ಪಟ್ಟು. ಅಂದ್ರೆ ಆತನ ಒಂದು ಸಂಕಲ್ಪವನ್ನ ಇಟ್ಟಿದ್ದಾನೆ, ಆತನ ಒಂದು ಉದ್ದೇಶವನ್ನ ಇಟ್ಟಿದ್ದಾನೆ. ಆ ಉದ್ದೇಶದ ಮೇರೆಗೆ ನನ್ನನ್ನ ನಿಮ್ಮನ್ನ ದೇವರು ಕರೆದಿದ್ದಾನೆ. ಆದ್ರಿಂದ ಈ ಲೋಕದಲ್ಲಿ ನಮಗೆ ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿರೋದ್ರಿಂದ, ನಾವು ಆರಿಸಲ್ಪಟ್ಟಿರೋದ್ರಿಂದ ನಮಗೆ ಅನೇಕ ರೀತಿಯಾದ ಕಷ್ಟಗಳು, ನಷ್ಟಗಳು, ವೇದನೆಗಳು, ಅವಮಾನಗಳು, ನಿಂದೆಗಳು, ಶೋಧನೆಗಳು ಅನೇಕ ರೀತಿಯಲ್ಲಿ ನಮಗೆ ಸಂಭವಿಸಲಿಕ್ಕೆ ಉಂಟು. ಆದರೆ ಅವುಗಳೆಲ್ಲವೂ ಯಾವುದಕ್ಕಾಗಿ ಸಂಭವಿಸ್ತಾ ಇದೆ ಅಂತೆ? ಒಳ್ಳೆಯದಕ್ಕಾಗಿ. ಯಾಕಂದ್ರೆ ದೇವರನ್ನ ಪ್ರೀತಿಸುವವರ ಹಿತಕ್ಕಾಗಿ. ನಾವೆಲ್ಲರೂ ದೇವರ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದೀವಲ್ವಾ? ಆ ಒಂದು ಪ್ರೀತಿಯ ನಿಮಿತ್ತವಾಗಿ ನಮಗೆ ಎಲ್ಲಾ ಕಾರ್ಯಗಳು ಅನುಕೂಲವಾಗಿ ಮಾರ್ಪಾಡಾಗುತ್ತದೆ. ಅದು ಯಾವುದೇ ಕಾರ್ಯಗಳಾಗಿರ್ಬೋದು, ಎಲ್ಲವೂ ಒಳ್ಳೆಯದಕ್ಕಾಗಿ ಮಾರ್ಪಾಡಾಗುತ್ತದೆ. ಯಾಕಂದ್ರೆ ದೇವರನ್ನ ಪ್ರೀತಿಸುವವರಿಗೆ ಮಾತ್ರವೇ ಶಿಕ್ಷೆ ಉಂಟಾಗುತ್ತೆ. ದೇವರನ್ನ ಪ್ರೀತಿಸುವವರಿಗೆ ಮಾತ್ರವೇ ಅನೇಕ ಕಷ್ಟಗಳು ಬರ್ತದೆ, ಅನೇಕ ರೀತಿಯ ವೇದನೆಗಳು ಬರ್ತದೆ, ಅನೇಕ ರೀತಿಯ ಶೋಧನೆಗಳಲ್ಲಿ ಬಿದ್ದು ಹೋಗ್ತೀವಿ. ಯಾಕೆಂದರೆ ದೇವರು ನಮ್ಮನ್ನು ಪರೀಕ್ಷಿಸಿ ನೋಡ್ತಾನೆ. ಒಂದು ಎಕ್ಸಾಮಲ್ಲಿ ನಾವು ಹೋಗಿ ಬರಿಬೇಕಾದ್ರೆ ಆ ಎಕ್ಸಾಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಆ ಪ್ರಶ್ನೆಗೆ ಬೇಕಾಗಿರೋ ಉತ್ತರ ಬೇಕಂದ್ರೆ ನಾವೇನು ಮಾಡಬೇಕು? ಭಾಳ ಹೊತ್ತು ನಿಧಾನವಾಗಿ ಆಲೋಚನೆ ಮಾಡಿ ನಿಧಾನವಾಗಿ ಉತ್ತರವನ್ನು ಬರಿಬೇಕು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಎಲ್ಲಿಗೆ ಹೋಗಬೇಕು ಅನ್ನೋಂಥ ಉತ್ತರ ನಿಮಗೆ ಗೊತ್ತಿದೆ ಅಲ್ವಾ? ಎಲ್ಲಿಗೆ ಹೋಗ್ಬೇಕು? ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ, ದೇವರ ಹತ್ರ ನಾವು ಹೋಗ್ಬೇಕಂದ್ರೆ, ದೇವರ ಜೊತೆಯಲ್ಲಿ ನಾವು ಇರಬೇಕಂದ್ರೆ ಈ ಲೋಕದಲ್ಲಿ ಕಷ್ಟಗಳು ಸಹಜವಾಗಿ ಬರುತ್ತೆ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಈ ಲೋಕದಲ್ಲಿ ಕಷ್ಟಗಳುಂಟು, ಅದನ್ನ ನಾನು ಜಯಿಸಿದ್ದೇನೆ ಎಂಬುದಾಗಿ. ಹೌದು ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯ ಕಷ್ಟಗಳಿರಬಹುದು, ಆದರೆ ದೇವರನ್ನ ಪ್ರೀತಿಸುವವರ ಹಿತಕ್ಕಾಗಿ, ಒಳ್ಳೆಯದಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗಿ ಮಾರ್ಪಾಡಾಗುತ್ತದೆ ಎಂಬುದಾಗಿ ಇವತ್ತಿನ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನೂ ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಇವತ್ತಿನ ದಿನದಲ್ಲಿ ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದಲ್ಲಿ ಸ್ವಾಮಿ ಹೇಳಿರುವ ಪ್ರಕಾರ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಈ ವಾಕ್ಯದಲ್ಲಿ ಕರ್ತನೆ ಬರೆಯಲ್ಪಟ್ಟಿರೋ ಪ್ರಕಾರವೇ ಸ್ವಾಮಿ ಅಪ್ಪ, ನಿನ್ನನ್ನು ಪ್ರೀತಿಸುವವರಿಗೆ ಕರ್ತನೆ ಅನೇಕ ಕಷ್ಟಗಳು ಬರ್ತದೆ ಎಂಬುದಾಗಿ ನೀನು ಮಾತನಾಡ್ತಾ ಇದ್ದಿ ಸ್ವಾಮಿ. ಎಲ್ಲ ಕಷ್ಟಗಳಿಂದ ಕಣ್ಣೀರುಗಳನ್ನು ದೇವರೇ ಅನುಕೂಲವಾಗಿ ಒಳ್ಳೆಯದಕ್ಕಾಗಿ ನೀನು ಮಾರ್ಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಧಿಕ್ಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.